ಪ್ರಿಯ ವೀಕ್ಷಕರೇ, ನ್ಯೂಸ್ ಸ್ಟೋರಿ ಚಾನೆಲ್ಗೆ ಸ್ವಾಗತ. ಕಲಿಯುಗದ ವಿನಾಶದ ಸೂಚನೆಯೇ ಪ್ರಪಂಚದೆಲ್ಲೆಡೆ ಯುದ್ಧ, ಹವಾಮಾನ ಬದಲಾವಣೆ ಅಂದರೆ ಕ್ಲೈಮೇಟ್ ಚೇಂಜ್, ಹಿಂಸೆ, ಬಂಡವಾಳಶಾಹಿ ದುರಾಸೆ ಮುಂತಾದವುಗಳಿಂದ ಮಾನವನ ಕುಲಕ್ಕೆ ಆಪತ್ತು ಬರುತ್ತಿದೆಯೇ? ಲಾಸ್ ಏಂಜಲೀಸ್ ಕೌಂಟಿಯ ಇತಿಹಾಸದಲ್ಲೇ ಅತ್ಯಂತ ವಿನಾಶಕಾರಿಯಾದ ಬೆಂಕಿಯಿಂದ ಸುಮಾರು 20,000ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕಟ್ಟಡಗಳು ಮತ್ತು ಮನೆಗಳು ನೆಲಸಮವಾಗಿವೆ. ಸುಮಾರು 2 ಲಕ್ಷ ಜನರ ಜೀವ ಉಳಿಸಿಕೊಳ್ಳಲು ಸ್ಥಳಾಂತರಿಸಿದ್ದಾರೆ. ಇನ್ನು 1,50,000 ನಿವಾಸಿಗಳು ಸ್ಥಳಾಂತರಿಸುವ ಎಚ್ಚರಿಕೆಯಲ್ಲಿದ್ದಾರೆ. ಅಂದರೆ ಅವರು ಶೀಘ್ರದಲ್ಲೇ ತಮ್ಮ ಮನೆಗಳನ್ನು ತೊರೆಯಬೇಕಾಗಬಹುದು. ಲೂಟಿಯ ವರದಿಗಳ ನಂತರ ಪೆಸಿಫಿಕ್ ಪ್ಯಾಲಿಸೈಡ್ಸ್ ಮತ್ತು ಈಟನ್ ಬೆಂಕಿಯಿಂದ ಪೀಡಿತ ಪ್ರದೇಶಗಳಲ್ಲಿ ಕರ್ಫ್ಯೂ ಜಾರಿಯಲ್ಲಿದೆ. ಪ್ರಸಿದ್ಧ ಸೆಲೆಬ್ರಿಟೀಸ್ ಗಳಾದಂತಹ ಮೆಲ್ ಗಿಬ್ಸನ್, ಲಯನ್ ಮಿಸ್ಟರ್, ಆಡಮ್ ಬ್ರಾಂಡಿ, ಜೇಮ್ಸ್ ವುಡ್ಸ್, ಪ್ಯಾರಿಸ್ ಹಿಲ್ಟನ್ ಅಂತ ಮುಂತಾದ ಪ್ರಸಿದ್ಧ ಸೆಲೆಬ್ರಿಟೀಸ್ ತಮ್ಮ ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಕ್ಯಾಲಿಫೋರ್ನಿಯಾ ಅಗ್ನಿಶಾಮಕ ಅಧಿಕಾರಿಗಳ ಪ್ರಕಾರ ಕನಿಷ್ಠ 5ರಿಂದ 6 ಬೆಂಕಿ ಹೊತ್ತಿಕೊಂಡಿವೆ. ಇದರಲ್ಲಿ ಪ್ಯಾಲಿಸೇಡ್ಸ್ ಪ್ರದೇಶ, ಈಟನ್ ಪ್ರದೇಶ, ಹರ್ಸ್ ಪ್ರದೇಶ, ಲಿಡಿಯಾ ಪ್ರದೇಶ, ಕೆನತ್ ಪ್ರದೇಶ ಮತ್ತು ಆರ್ಥರ್ ಪ್ರದೇಶವು ಒಳಗೊಂಡಿದೆ. ಇದೆಲ್ಲ ನೋಡಿದರೆ ವಿನಾಶದ ಸುಳಿವು ಸಿಗುತ್ತಿಲ್ಲವೇ ನಮಗೆ? ಇದೆಲ್ಲ ನೋಡಿದರೆ ಮಾನವ ಕುಲಕ್ಕೆ ಆಪತ್ತು ಖಚಿತ ಅನಿಸುತ್ತದೆ. ಏನೇ ಆಗಲಿ, ಕಾದು ನೋಡೋಣ.